ಕಳೆದ ವರ್ಷ ಗುಡ್ಡ ಕುಸಿದು ದುರಂತ ಘಟಿಸಿದ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ ತಾಲೂಕಿನ ಶಿರೂರಿಗೆ ಶುಕ್ರವಾರ ಭೇಟಿ ನೀಡಿದ ಪತ್ರಕರ್ತರ ಚಾರಣ ಬಳಗದ ಮಂಗಳೂರು ಇದರ ಸದಸ್ಯರು ಉಳುವರೆ ಸರ್ಕಾರಿ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಪುಸ್ತಕ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ರು. ಇವರಿಗೆ ಕೊಲ್ಲೂರು ಎಜುಕೇಷನ್ ಟ್ರಸ್ಟ್ ಯುಆರ್ ಫೌಂಡೇಶನ್ ಸಾಥ್ ನೀಡಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಕಲ್ಲೂರು ಎಜುಕೇಷನ್ ಟ್ರಸ್ಟ್ನ ವಿಠಲ್ ನಾಯ್ಕ್ ಅವರು ಮಾತನಾಡಿ, ಕಳೆದ ವರ್ಷ ಶಿರೂರಿನಲ್ಲಿ ಗುಡ್ಡ ಕುಸಿತದ ಸಂದರ್ಭ ಇಲ್ಲಿಗೆ ಆಗಮಿಸಿದ್ದ ಪತ್ರಕರ್ತರು ತಮ್ಮ ಕರ್ತವ್ಯದ ಜೊತೆಗೆ ಮನೆಮಠ ಕಳೆದುಕೊಂಡಿದ್ದ ಸಂತ್ರಸ್ತರಿಗೆ ಆಹಾರ ಪದಾರ್ಥ ಹಾಗೂ ಅಗತ್ಯ ಸಾಮಗ್ರಿಗಳನ್ನು ವಿತರಿಸಿದ್ರು. ಇಲ್ಲಿನ ಶಾಲಾ ಮಕ್ಕಳಿಗೆ ಪುಸ್ತಕ, ಅಗತ್ಯ ಸಾಮಗ್ರಿಗಳನ್ನು ವಿತರಿಸಿ ಮಾದರಿಯಾಗಿದ್ರು. ಈ ಬಾರಿ ಮಕ್ಕಳಿಗೆ ಮತ್ತೆ ನೆರವಾಗಿದ್ದಾರೆ. ಇಲ್ಲಿನ ಮಕ್ಕಳ ಹೆತ್ತವರು ತೀರಾ ಬಡವರಾಗಿದ್ದು ಅವರಿಗೆ ಪತ್ರಕರ್ತರು ಸ್ಪಂದಿಸಿರುವುದು ಅತೀವ ಸಂತಸ ತಂದಿದೆ ಎಂದು ಹೇಳಿದರು. ನನಗೆ ನಮ್ಮದು ಮಾಧ್ಯಮ ಮಿತ್ರ ಬಗ್ಗೆ ಭಾಳ ಖುಷಿ ಆಯ್ತು. ನನಗೆ ಮಂಗಳೂರಿಂದ ಇಲ್ಲಿ ಬಂದು ಇಲ್ಲಿ ನಮ್ಮದು ಈ ಉಳುವರೆ ಸ್ಕೂಲ್ನಲ್ಲಿ ಬಂದ್ಕೊಂಡು ಬಡ ಮಕ್ಕಳಿಗೆ ಪಾಪ ಅವರಿಗೆ ಕಷ್ಟದಲ್ಲಿದ್ದ ಮಕ್ಕಳಿಗೆಲ್ಲ ಪಟ್ಟಿ ಪುಸ್ತಕ ಎಲ್ಲ ಇದು ಮಾಡಿದರು. ಹೋದ ವರ್ಷ ಅವರಿಗೆಲ್ಲ ಬಟ್ಟೆ ಸಾಲು ಅದು ಒಳ್ಳೊಳ್ಳೆ ವಸ್ತು ಎಲ್ಲ ಕೊಟ್ಟು ಇದು ಮಾಡಿ ಹೋಗಿದ್ರು. ಈಗ ಬುಕ್ಸು, ಪೆನ್ನು, ಪಟ್ಟಿ, ಪೆನ್ಸಿಲು ಮತ್ತು ನಿಮ್ಮದು ರಬ್ಬರ್ಸು ಏನೇನು ಬೇಕು ಮಕ್ಕಳಿಗೆ ಎಲ್ಲ ಐಟಮ್ನೂ ಅವರು ಇವತ್ತು ಕೊಟ್ಟಿದ್ದಾರೆ. ನನ್ನ ಹತ್ರನೇ ಅವರು ಕೊಡಿಸೋಕೆ ಹೇಳಿದ್ರು, ಕೊಡಿ ಬರ್ರಿ ವಿಠಲ್ ನಾಯ್ಕರು ಬರ್ರಿ ಕೊಡಿ ಅಂತೇಳಿ. ನನಗೆ ಭಾಳ ತುಂಬ ಅವ್ರ ಬಗ್ಗೆ ಒಂದು ಭಾಳ ಹೆಮ್ಮೆ ಆಯಿತು. ಅಲ್ಲಿಂದ ಮಂಗಳೂರಿಂದ ಇಲ್ಲಿಗೆ ಬಂದು ಆ ಬಡ ಮಕ್ಕಳಿಗೆ ದಾನ ಮಾಡ್ತಾ ಇದ್ದಾರೆ ಅಂದರೆ ಭಾಳ ಸಂತೋಷ ಸುದ್ದಿ ಆಯಿತು. ನಮ್ಮದು ಕಲ್ಲೂರು ಟ್ರಸ್ಟ್ನಿಂದ ನಮ್ಮ ಕಲ್ಲೂರವರು ಬರುವುದಿತ್ತು. ಅವರಿವತ್ತು ವಿನಾಕಾರಣ ಏನೋ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ, ಬರಲಿಲ್ಲ. ಅವ್ರ ಪರವಾಗಿ ನನ್ನ ಅವ್ರಿಗೆ ಹೋಗ್ಲಿಕ್ಕೆ ಹೇಳಿದರು, ನಾನು ಬಂದಿದ್ದೀನಿ. ಭಾಳ ತುಂಬ ಖುಷಿಯಾಗದೆ. ಪತ್ರಕರ್ತ ಶಶಿ ಬೆಳ್ಳಯ್ಯಾರು ಅವರು ಮಾತನಾಡಿ, ಕಳೆದ ವರ್ಷ ಗುಡ್ಡ ದುರಂತದ ಸಂದರ್ಭ ಉಳವರೆ ಗ್ರಾಮಸ್ಥರು ಹಾಗೂ ಇಲ್ಲಿನ ಮಕ್ಕಳ ಪರಿಸ್ಥಿತಿಯನ್ನು ಗಮನಿಸಿ ನಮ್ಮಿಂದಾದ ನೆರವನ್ನ ನೀಡಿದ್ದೇವೆ. ಅವತ್ತು ನುಡಿದಂತೆ ಈ ಬಾರಿ ಮಕ್ಕಳ ಯೋಗಕ್ಷೇಮ ವಿಚಾರಿಸಲು ಬಂದು ನಮ್ಮಿಂದ ಆಗುವಷ್ಟು ನೆರವನ್ನ ನೀಡಿದ್ದೇವೆ. ಸರ್ಕಾರಿ ಶಾಲೆಯಲ್ಲಿ ಕಲಿಯುವ ಮಕ್ಕಳು ಶೈಕ್ಷಣಿಕವಾಗಿ ಬೆಳೆದು ಸಮಾಜದಲ್ಲಿ ಒಳ್ಳೆಯ ಹೆಸರು ಮಾಡಬೇಕು ಎನ್ನುವುದು ನಮ್ಮ ಉದ್ದೇಶ ಎಂದು ಹೇಳಿದರು. ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಉಳವರೆಯ ಸರ್ಕಾರಿ ಪ್ರಾಥಮಿಕ ಶಾಲೆ ಏನಿದೆ ಅಲ್ಲಿದ್ದೀವಿ. ಕಳೆದ ವರ್ಷ ಇಲ್ಲಿನ 1.5 ಕಿಲೋಮೀಟರ್ ದೂರದಲ್ಲಿ ಶಿರೂರು ಗುಡ್ಡ ಕುಸಿತ ಏನು ಸಂಭವಿಸಿತ್ತು. ಆ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ಇಲ್ಲಿನ ಜನರಿಗೆ ಹೆಗಲು ಕೊಡುವಂಥ ಏನು ಕೆಲಸನ ನಾವು ಮಾಡಿದ್ವು. ಆನಂತರ ಇಲ್ಲಿನ ಶಾಲೆಯ ಮಕ್ಕಳಿಗೆ ಅವಶ್ಯಕತೆ ಏನಿದೆ ಅದನ್ನು ಒದಗಿಸುವಂಥ ಕೆಲಸವನ್ನು ನಾವು ಸಣ್ಣ ಪುಟ್ಟ ಪ್ರಯತ್ನ ನಾವು ಮಂಗಳೂರು ಪತ್ರಕರ್ತರ ಚಾರಣ ಬಳಗ ಹಾಗೆ UR ಫೌಂಡೇಶನ್ ಮತ್ತು ಕಲ್ಲೂರು ಎಜುಕೇಷನ್ ಟ್ರಸ್ಟ್ ಇದರ 3 ನಾವೆಲ್ಲ ಒಟ್ಟು ಸೇರಿಕೊಂಡು ಇಲ್ಲಿ ಮಾಡಿದ್ವಿ. ಈ ಬಾರಿ ಮತ್ತೆ ಇಲ್ಲಿಗೆ ಬರ್ತೀವಿ, ಮಕ್ಕಳ ಜೊತೆ ನಾವು ನಿಲ್ತೀವಿ, ಅವರ ಶಿಕ್ಷಣಕ್ಕೆ ಬೇಕಾದಂಥ ಸಹಾಯವನ್ನು ನಾವು ಮಾಡ್ತೀವಿ ಅಂತ ಕಳೆದ ಸಾರಿ ಹೇಳಿದಾಗೆ ಈ ಸಾರಿ ನಾವು ಮತ್ತೆ ಇಲ್ಲಿಗೆ ಬಂದಿದ್ವಿ. ಇಲ್ಲಿನ ಸಂಧ್ಯೆ ಟೀಚರ್ ಆಗಿರ್ಬೋದು, ಇಲ್ಲಿನ ಶಿಕ್ಷಣ ಸಂಸ್ಥೆ ಎಲ್ಲ ನಮ್ಮ ಜೊತೆ ಒಳ್ಳೆ ರೀತಿಯಲ್ಲಿ ಕೈ ಜೋಡಿಸಿದ್ದಾರೆ. ನಾವು ಇವತ್ತು ಮಕ್ಕಳಿಗೆ ಅವರ ಅವಶ್ಯಕತೆ ಏನಿದೆ ಅವರಂದರೆ ಶೈಕ್ಷಣಿಕ ಬದುಕು, ಯಾಕಂದರೆ ಈ ಸರ್ಕಾರಿ ಶಾಲೆ ಏನಿದೆ ಆ ಸರ್ಕಾರಿ ಶಾಲೆಯ ಮಕ್ಕಳು ಎಲ್ಲ ಅಂದರೆ ಆರ್ಥಿಕ ಸ್ಥಿತಿ ಅವರ ಚೆನ್ನಾಗಿರಲ್ಲ ಮನೆಯಲ್ಲಿ. ಅವರಿಗೆ ಬುಕ್ಸು, ಬ್ಯಾಗ್ ಆಗಿರ್ಬೋದು, ಅವರಿಗೆ ದೈನಂದಿನ ಏನಿರುತ್ತೆ ಈ ಶೈಕ್ಷಣಿಕವಾಗಿ ಅವರಿಗೆ ಅದನ್ನು ಒದಗಿಸುವಂಥ ನಾವು ಪುಟ್ಟ ಒಂದು ಪ್ರಯತ್ನ ನಾವು ಮಾಡಿದ್ದೀವಿ. ಶಿಕ್ಷಕಿ ಸಂಧ್ಯಾ ವಿ ನಾಯ್ಕ್ ಅವರು ಮಾತನಾಡಿ, ನಮ್ಮ ಶಾಲೆಯ ಮಕ್ಕಳು ಯಾರನ್ನ ಮರೆತರೂ ಮಂಗಳೂರಿನ ಈ ಪತ್ರಕರ್ತರ ತಂಡವನ್ನು ಸದಾ ಸ್ಮರಿಸುತ್ತಾರೆ. ಕಳೆದ ವರ್ಷ ದುರಂತದಿಂದಾಗಿ ದುಃಖದಲ್ಲಿದ್ದ ಸಂದರ್ಭ ಅವರು ನೀಡಿದ ಧೈರ್ಯ, ಭರವಸೆ ಮಕ್ಕಳಿಗೆ ಹೊಸ ಹುರುಪು ತುಂಬಿತ್ತು ಎಂದು ಹೇಳಿದರು. ಕಳೆದ ವರ್ಷ ಇಲ್ಲಿ ಆ ಕಡೆ ಶಿರೂರಿನಲ್ಲಿ ದುರಂತ ಒಂದು ಸಂಭವಿಸಿತು. ಮೊದಲೇ ಇಲ್ಲಿಯ ಜನ ಎಲ್ಲರೂ ಆವತ್ತಿಂದ ಅವತ್ತೇ ದುಡ್ಕೊಂಡು ತಿನ್ನೋ ಜನ. ಅವರಿಗೆ ಬೇರೆಯವ್ರ ಹತ್ರ ಕೈ ಚಾಚಿ ಅಭ್ಯಾಸ ಇಲ್ಲ, ಮತ್ತು ನಾಳೆಗಂತ ಕೂಡಿಡುವ ಅಭ್ಯಾಸ ಕೂಡ ಇಲ್ಲ. ಅಂಥ ಸಂದರ್ಭದಲ್ಲಿ ಅವರ ಬದುಕು ಮುರಾಬಟ್ಟಿ ಆಯಿತು, ನೆಲಸಮ ಆಯಿತು ಮನೆಗಳೆಲ್ಲ. ಆಗ ಒಂದೇ ಸಲ ಬೀದಿಗೆ ಬಿದ್ದಂಥವರಿಗೆ ನಮ್ಮ ಹತ್ರ ನೇರವಾಗಿ ಬಹಳಷ್ಟು ಸಹಾಯ ಮಾಡಲಿಕ್ಕಾಗದೆ ಇದ್ದಿರ್ಬೋದು, ಆದರೆ 100 ಮಂದಿ ಸಹಾಯ ಹಸ್ತವನ್ನು ನೀಡಿದ್ರು, ನೆರವಿಗೆ ಧಾವಿಸಿದ್ರು. ಆದರೆ ನಾನು ಹೆಚ್ಚು ನೆನಪಲ್ಲಿಡುವಂಥದ್ದು ನಿಮ್ಮ ಪತ್ರಕರ್ತರ ಬಳಗ ಮಂಗಳೂರು. ಯಾಕಂತಂದರೆ ಅವರು ಬರೀ ಬಂದಿದ್ದಷ್ಟೇ ಅಲ್ಲ, ಮತ್ತು ಒಂದ್ಸಲ ಬಂದು ಮುಖ ತೋರಿಸಿ ಹಾಗೆ ಹೋಗಿದ್ದಷ್ಟೇ ಅಲ್ಲ, ಅವರು ನೆನಪಿಡುವಂಥ ಅನೇಕ ಕಾರ್ಯಗಳನ್ನು ಮಾಡಿದ್ರು. ಪತ್ರಕರ್ತ ಆರಿಫ್ UR ಕಲ್ಕಟ್ಟ ಸ್ವಾಗತಿಸಿದರು. ಕಲ್ಲೂರು ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿ ಶ್ರೇಯಸ್ ನಾಯಕ್, ಪತ್ರಕರ್ತರಾದ ಮೋಹನ್ ಕುತ್ತಾರ್, ಶಿವು ಕಿದೂರು, HD ಶಿವಕುಮಾರ್, ಗಿರೀಶ್ ಮಳಲಿ, ಒಳಬೆರೆ ಸರ್ಕಾರಿ ಪ್ರಾಥಮಿಕ ಶಾಲಾ ಪ್ರಾಂಶುಪಾಲೆ ಮಾಧವಿ ಗೌಡ, ಶಿಕ್ಷಕ ಪ್ರಸನ್ನಗೌಡ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಶಿರೂರು.
The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru.